ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಲೋಕಸ್ ಚಾನಲ್. ಗೈಸ್, ಇವತ್ತು ಒಂದು ಸೋಮವಾರದ ವ್ಲಾಗು. ಸೊ ಟೈಮ್ ಬಂದು ಆಲ್ಮೋಸ್ಟ್ 11:30 ಆಗಿದೆ. 11:30 ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಬನ್ನಿ ಇವಾಗ ಏನೆಲ್ಲ ಮಾಡ್ತೀನಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಎಲ್ಲೋಗಿದ್ದೆ ಗೊತ್ತಾ, ಕರಿಬೇವು ಬೇಕಾಗಿತ್ತು ನನಗೆ. ಆ್ಯಂಡ್ ಇವತ್ತು ತಿಂಡಿ ಏನು ಮನೇಲಿ ಮಾಡಿಲ್ಲ ಫ್ರೆಂಡ್ಸು, ಹೋಟ್ಲಿಗೆ ಹೋಗಿದ್ದೆ. ಹೋಟ್ಲಿಂದ ಸೆಟ್ ದೋಸೆ ಪಾರ್ಸೆಲ್ ತೊಗೊಂಬಂದೆ. ಆ್ಯಂಡ್ ನೆಕ್ಸ್ಟ್ ಕರಿಬೇವೇನಕ್ಕೆ ಒಂದು ಹೇರ್ ಪ್ಯಾಕ್ ಮಾಡಬೇಕು. ಹೇರ್ ಪ್ಯಾಕ್ ಅಲ್ಲ, ಇವತ್ತು ಆಯಿಲ್ ಹಚ್ತಾ ಇದ್ದೀನಿ. ಸೊ ಅದಕ್ಕೆ ಕರಿಬೇವು ಬೇಕಾಯಿತು. ಬನ್ನಿ ನಿಮಗೂ ಶೇರ್ ಮಾಡ್ತೀನಿ ನಾನು ಏನು ಮಾಡ್ತೀನಿ ಕರಿಬೇವೇನು ಅಂತ. ಓಕೆನಾ, ಬನ್ನಿ. ನೋಡಿ ಫ್ರೆಂಡ್ಸ್, ಸಾರಿ ಫ್ರೆಂಡ್ಸ್, ಇದು ಎಣ್ಣೆ ಬಿಸಿ ಮಾಡುವಾಗ ಆ್ಯಕ್ಚುಲಿ ಕ್ಲಿಪ್ಪು ಮರ್ತೋಯ್ತು ನನಗೆ ವೀಡಿಯೋ ಮಾಡೋದು. ಸಾರಿ, ನಾನು ಹೇಳ್ತೀನಿ ನೋಡಿ ಇವಾಗ ಏನು ಮಾಡಿದ್ದೀನಿ ಅಂತ. ಕೊಬ್ಬರಿ ಎಣ್ಣೆ, ಜಸ್ಟ್ ಕೊಬ್ಬರಿ ಎಣ್ಣೆ, ಪ್ಯೂರ್ ಕೊಬ್ಬರಿ ಎಣ್ಣೆ ತೊಗೊಂಡು ಬಿಸಿ ಮಾಡಬೇಕು. ಅದು ಚೆನ್ನಾಗಿ ಬಿಸಿ ಆದಮೇಲೆ ಫ್ರೆಶ್ ಕರಿಬೇವು ತೊಳೆದ್ಬಿಟ್ಟು ಅದಕ್ಕೆ ಎಣ್ಣೆ ಒಳಗಡೆ ಹಾಕಬೇಕು. ಸೊ ಆ ಕರಿಬೇವು ಯಾವ ಥರ ಅಂದರೆ ಬ್ಲ್ಯಾಕ್ ಕಲರ್ ಆಗಬೇಕು ನೋಡಿ. ಈ ಥರ ಕೈಯಲ್ಲಿ ಈ ಥರ ಪುಡಿ ಮಾಡಿದ್ರೆ ಅದು ಪುಡಿ ಆಗಬೇಕು. ಸೊ ಆ ಥರ ನಾವು ಕರಿಬೇವನ್ನ ಚೆನ್ನಾಗಿ ಏನಾದ್ರು ಫ್ರೈ ಮಾಡ್ಕೊಬೇಕು. ಮಾಡಿಕೊಂಡು ನೋಡಿ, ಕೊಬ್ಬರಿ ಎಣ್ಣೆಲಿ ಈ ಥರ ಚೆನ್ನಾಗಿ ಅದು ಕರಿಬೇವು ಸ್ಮ್ಯಾಶ್ ಆಗಬೇಕು. ಓಕೆನಾ, ನೋಡಿ ಈ ಥರ ಕಾಣಿಸ್ತಾ ಇದೆಯಾ? ಒಂದು ನಿಮಿಷ, ಕಾಣಿಸ್ತಾ ಇಲ್ಲ, ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ ಕರಿಬೇವು ಫುಲ್ಲು ಸ್ಮ್ಯಾಶ್ ಆಗಬೇಕು. ಸೊ ಈ ಥರ ಸ್ಮ್ಯಾಶ್ ಮಾಡಿಕೊಂಡು ನಾವು ತಲೆಗೆ ಹಚ್ಕೊಂಡ್ರೆ ನಮ್ಮ ಕೂದಲು ಕಪ್ಪಗೂ ಬರುತ್ತೆ. ನೆಕ್ಸ್ಟು ತಲೆ ಕೂದಲು ಉದುರೋದಿಲ್ಲ. ಆಮೇಲೆ ಕೂದಲು ಕೂಡ ಗ್ರೋ ಆಗುತ್ತೆ ನಮಗೆ. ಸೊ ಅದು ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಬೇಕು. ಬನ್ನಿ ಇವಾಗ ಹಾಕ್ಕೊತಾ ಇದ್ದೀನಿ ನಾನು. ತುಂಬ ದಿವಸ ಆಯಿತು ಫ್ರೆಂಡ್ಸ್ ನನ್ನ ತಲೆಗೆ ಎಣ್ಣೆ ಹಚ್ಚಿ. ಅದಕ್ಕೆ ನಿಮಗೆ ಒಂದು ಟಿಪ್ಸ್ ಕೊಟ್ಟಂಗೂ ಆಗುತ್ತೆ ಅಂತ ಆಯಿಲ್ ಹಚ್ತಾ ಇದ್ದೀನಿ ಇವಾಗ. ಟ್ರೈ ಮಾಡಿ ಫ್ರೆಂಡ್ಸ್ ಒಂದ್ಸಲಿ. ಕೊಬ್ಬರಿ ಎಣ್ಣೆಗೆ ಕರಿಬೇವು ಒಗ್ಗರಣೆ ಹಾಕ್ಬಿಟ್ಟು ಚೆನ್ನಾಗಿ ತಲೆಗೆ ಮಸಾಜ್ ಮಾಡಿ. ಸೀರಿಯಸ್ಸಾಗಿ ವೀಕ್ಲಿ 2 or 3 ಡೇಸ್ ಕೂಡ ನೀವು ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಕೂದಲು. ಬನ್ನಿ ಇವಾಗ ಹಚ್ಚೋಣ. ಬನ್ನಿ ಫ್ರೆಂಡ್ಸ್, ಇವಾಗ ಎಣ್ಣೆ ಹಚ್ಚೋಣ ತಲೆಗೆ. ಚೆನ್ನಾಗಿ ಹಚ್ಚಬೇಕು. ಆ್ಯಕ್ಚುಲಿ ನಾನು ಎಣ್ಣೆ ಹಚ್ಚಿ ತುಂಬ ದಿವಸನೇ ಆಗಿದೆ. ಸೊ ಹಚ್ಚುವಾಗ ನಿಮಗೂ ಒಂಥರ ಟಿಪ್ಸ್ ಕೊಟ್ಟಾಗುತ್ತೆ ಅಂತ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ನನಗಂತೂ ತಲೆ ಕೂದಲು ತುಂಬ ಬರುತ್ತೆ ನೋಡಿ. ಆಚೆ ಕೂತ್ಕೊಂಡಿದ್ದೀನಿ ನಾನು. ಪ್ಲೀಸ್ ಇಗ್ನೋರ್ ಮಾಡಿ. ಬಟ್ಟೆ ಒಣಗಿ ಹಾಕಿದ್ದೀನಿ. ಏನು ಅನ್ಕೊಬೇಡಿ ಫ್ರೆಂಡ್ಸ್, ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಹಿಂಗಿದೆ ಅಂತ. ಆ್ಯಕ್ಚುಲಿ ಬಟ್ಟೆ ಒಣಗಿ ಹಾಕಿದ್ದೀನಿ. ನಮ್ಗೆ ಬೇರೆ ಎಲ್ಲೂ ಜಾಗ ಇಲ್ಲ ಬಟ್ಟೆ ಒಣಗೋಕ್ಕೆ. ಸೊ ಇಲ್ಲೇ ಒಣಗಿ ಹಾಕಬೇಕು. ಬಿಸಿಲು ಬರಲ್ಲ, ಆದರೂ ಒಣಗುತ್ತೆ. ಒಂದು 2 ಡೇಸ್ ಬಿಟ್ಬಿಟ್ರೆ ಚೆನ್ನಾಗಿ ಒಣಗುತ್ತೆ ನೋಡಿ ಫ್ರೆಂಡ್ಸ್. ತುಂಬ ಕೂದಲು ಉದುರುತ್ತೆ. ಆ್ಯಕ್ಚುಲಿ ಈ ಥರ ಎಣ್ಣೆ ಮಾಡಿ ಸ್ಟೋರ್ ಮಾಡಿ ಇಟ್ಕೊಬೋದು, ಬಟ್ ಚೆನ್ನಾಗಿರಲ್ಲ ನನ್ನ ಪ್ರಕಾರ. ಫ್ರೆಶ್ಶಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಈ ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಆಯಿಲ್ ಹಚ್ಚಿದ್ದೀನಿ. ತಲೆ ತುಂಬ ಆಯಿಲ್ ಹಚ್ಚಿದ್ದೀನಿ. ಒಂದು 2 hour ಚೆನ್ನಾಗಿ ನೆನಿಬೇಕು. ಅಷ್ಟೊಂದು ನಾವು ಮನೆ ಕೆಲಸ ಮಾಡ್ಕೊಂಡ್ಬಿಡೋಣ. ಓಕೆನಾ, ಬನ್ನಿ. ಮನೆ ಕೆಲಸ ಮಾಡಿಕೊಂಡು ಆಮೇಲೆ ಹೆಡ್ ವಾಶ್ ಮಾಡಿಕೊಂಡ್ರೆ ಆಯಿತು. ಇನ್ನೂ ಟಿಫನ್ ಆಗಿಲ್ಲ ಫ್ರೆಂಡ್ಸ್. ಸೊ ಇನ್ನೂ ಟಿಫನ್ ಮಾಡಬೇಕು. ಟಿಫನ್ ಮಾಡಿಬಿಟ್ಟು ನಿಮಗೆ ಮತ್ತೆ ಸಿಗ್ತೀನಿ. ಓಕೆನಾ. ಆಯಿಲೆಲ್ಲ ಚೆನ್ನಾಗಿ ಹಚ್ಚಿದಾಯಿತು ಫ್ರೆಂಡ್ಸ್. ತಲೆಗೆ ಫುಲ್ ಮಸಾಜ್ ಮಾಡಿಕೊಂಡೆ. ತುಂಬ ದಿವಸ ಆಯಿತು ಆಯಿಲ್ ಹಾಕಿ ಅಂತ. ಚೆನ್ನಾಗಿ ಹಚ್ಕೊಂಡು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದೆ. ಆ್ಯಕ್ಚುಲಿ ನಮ್ಮ ಮನೇಲಿ ಇವತ್ತು ಬ್ರೇಕ್ಫಾಸ್ಟ್ ಏನೂ ರೆಡಿ ಮಾಡಿಲ್ಲ. ಹೋಟ್ಲಿಂದ ತಂದಿರೋ ಬ್ರೇಕ್ಫಾಸ್ಟ್ ಸೆಟ್ ದೋಸೆ ತೊಗೊಂಬಂದಿದೆ. ಆ್ಯಕ್ಚುಲಿ ಸೆಟ್ ದೋಸೆ ಒಂಚೂರು ಚೆನ್ನಾಗಿಲ್ಲ, ಟೇಸ್ಟೇ ಇಲ್ಲ. ಆದರೂ ಸ್ವಲ್ಪ ತಿನ್ನಬೇಕು ಅಂತ ಸ್ವಲ್ಪ ತಿನ್ಕೊಂಡೆ. ಟ್ಯಾಬ್ಲೆಟ್ ಕುಡಿಬೇಕಾಯಿತು. ತಿಂದ್ಬಿಟ್ಟು ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊಬೇಕಾಯಿತು. ಮತ್ತು ಇನ್ನೊಂದು ಗೈಸ್, ನನ್ನ ಫೋನ್ ಕ್ಯಾಮ್ರಾ ಕ್ಲಾರಿಟಿ ಅಷ್ಟೊಂದು ಚೆನ್ನಾಗಿಲ್ಲ. ಪ್ಲೀಸ್ ಏನು ಬೇಜಾರು ಮಾಡ್ಕೊಂಬಿಡಿ. ಅದು ಬ್ಲ್ಯಾಕ್ ಆಗಿ ಬರ್ತಿದೆ ಅಂತ ನೋಡಿ. ಇವಾಗ ನಾನು ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ತುಂಬ ಪಾತ್ರೆ ಬಿದ್ದಿತ್ತು, ಅದೆಲ್ಲ ತೊಳ್ಕೊಂಡು ಎಲ್ಲ ಬೇಗ ಮಾಡ್ಕೊಬೇಕಾಯಿತು. ಎಲ್ಲ ಬೇಗ ಮಾಡ್ಕೊತಾ ಇದ್ದೀನಿ ನೋಡಿ. ಒಂದೊಂದೇ ಪಾತ್ರೆ ಎಲ್ಲ ತೊಳೆದು ಆ ಕಡೆ ಇಟ್ಕೊತಾ ಇದ್ದೀನಿ.
ಮತ್ತು ಇನ್ನೊಂದು ನಾನು ಅಂಗಡಿ ಕಡೆ ಏನಾದರೂ ಹೋದರೆ ಅಂಗಡಿ ಓಪನ್ ಮಾಡಿದ್ರೆ ಈ ಥರ ರೊಟೀನ್ ಒಂದು ಇರೋದೇ ಇಲ್ಲ, ಚೇಂಜ್ ಆಗುತ್ತೆ. ಓಕೆ ಗಾಯ್ಸ್, ಕಿಚನೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಇವಾಗ ರೂಮ್ ಕ್ಲೀನ್ ಮಾಡೋಣ ಅಂತ ಬಂದೆ. ಸೊ ರೂಮ್ ಕ್ಲೀನ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡೋಣ. ರೂಮ್ ಕ್ಲೀನ್ ಮಾಡೋಣ. ನೋಡಿ ಎಲ್ಲ ಹೇಗೆ ಬಿಟ್ಟಿದೆ ಅಂತ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಸಿಗ್ತೀನಿ ಗಾಯ್ಸ್. ಇಲ್ಲಿ ಸ್ವಲ್ಪ ವೀಡಿಯೋ ತುಂಬ ಫಾರ್ವರ್ಡ್ ಮಾಡಿದ್ದೀನಿ, ನಿಮಗೆ ಬೋರ್ ಆಗಬಾರ್ದು ಅಂತ. ಆಲ್ಮೋಸ್ಟ್ ಮನೆ ಕೆಲಸ ಇದ್ದಿದ್ದೆ, ಅದನ್ನೇ ಏನು ವೀಡಿಯೋ ಮಾಡೋದು ಅಂತ ತುಂಬ ಫಾರ್ವರ್ಡ್ ಮಾಡಿದ್ದೀನಿ. ಆ್ಯಕ್ಚುಲಿ ನಮ್ಮ ರೂಮ್ ಹೇಳಬೇಕಂದ್ರೆ ತುಂಬ ಚಿಕ್ಕದು ಫ್ರೆಂಡ್ಸ್. ನಾವು ಬೆಡ್ಡೆಲ್ಲ ಹಾಕೋಕ್ಕಾಗಲ್ಲ, ಸೊ ನಾವು ಮಾಮೂಲಿ ನೆಲದ ಮೇಲೇ ಮಲ್ಕೊಬೇಕು. ಕಸ ಎಲ್ಲ ಗುಡ್ಸ್ಕೊಂಬರ್ತಿದ್ದೀನಿ. ನೋಡಿ ಬೇಗ ಕಸ ಗುಡಿಸ್ತೀನಿ. ಮತ್ತು ಇನ್ನೊಂದು ಏನು ಹೇಳಬೇಕು ಅಂದರೆ, ನಮ್ಮ ಮನೆ ಏನು ತುಂಬ ದೊಡ್ಡ ಮನೆ ಅಲ್ಲ ಗೈಸ್, ಚಿಕ್ಕ ಮನೆ, 1 BHK. ಸೊ ಅಷ್ಟೊಂದು ಗಲೀಜು ಏನಾಗಲ್ಲ. ಅಂದರೆ ಗಲೀಜ್ ಸೆನ್ಸ್ ಹೂವು ಕಟ್ತಾರೆ ನಮ್ಮ ಮನೆಯಲ್ಲಿ, ಸೊ ಅದರಿಂದ ಸ್ವಲ್ಪ ಗಲೀಜು ಆಗ್ತಾ ಇರುತ್ತೆ. ಫ್ರೆಂಡ್ಸ್, ನೀವು ಕೇಳ್ಬೋದು ಇಷ್ಟೆಲ್ಲ ನೀವೇ ಮಾಡ್ತೀರಾ, ನಿಮ್ಮ ಮನೇಲಿ ಯಾರು ಇಲ್ವಾ ಅಂತ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ನಾನು ಏನೂ ಹೇಳೋದಿಲ್ಲ, ಯಾಕಂದರೆ ಇನ್ನೂ ನನ್ನ ಪರಿಚಯ ವೀಡಿಯೋ ನಿಮಗೆ ತಿಳಿಸ್ಕೊಟ್ಟಿಲ್ಲ. ನನ್ನ ಪರಿಚಯ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನಮ್ಮ ಮನೇಲಿ ಯಾರ್ಯಾರು ಇದ್ದಾರೆ ಅಂತ, ಆಯಿತಾ. ಸದ್ಯಕ್ಕೆ ಇಷ್ಟು ಕೆಲಸ ಎಲ್ಲ ನಾನೇ ಮಾಡಬೇಕು, ಆಯಿತಾ. ಸ್ವಲ್ಪ ಗ್ಯಾಪ್ ಕೊಟ್ಕೊಂಡು ಮಾಡ್ತೀನಿ, ಯಾಕಂದರೆ ನಂಗೆ ಸ್ವಲ್ಪ ಹಿಪ್ ಪೇಯ್ನ್ ಇದೆ, ಅದರಿಂದ ಕಂಟಿನ್ಯೂಸ್ ಕೆಲಸ ಮಾಡೋಕ್ಕಾಗಲ್ಲ. ಸೊ ಎಲ್ಲಿ ಬೇಕಾದರೆ ಅಲ್ಲಿ ಕುತ್ಕೊತಾ ಇರ್ತೀನಿ, ಸ್ವಲ್ಪ 5 ನಿಮಿಷ ಕುತ್ಕೊಂಡು ಆಮೇಲೆ ಕಂಟಿನ್ಯೂ ಮಾಡ್ತೀನಿ, ಆ ಥರ ನಂದು. ಇವಾಗ ಮನೆ ಗುಡಿಸಿದಾಯಿತು, ಮನೆ ಒರೆಸ್ಕೊಳ್ಳೋಣ, ಓಕೆನಾ. ಮತ್ತು ಇನ್ನೊಂದು, ಮನೆ ಗುಡಿಸುವಾಗ ನಿಮ್ಗೆ ಇನ್ನೊಂದು ಟಿಪ್ ಹೇಳ್ತೀನಿ. ಪ್ಲೀಸ್ ಇದು ಯಾರಿಗೆಲ್ಲ ಗೊತ್ತಿಲ್ಲ ನಿಮಗೆ, ಪ್ಲೀಸ್ ನೀವು ಫಾಲೋ ಮಾಡಿ. ಆ್ಯಕ್ಚುಲಿ ನಾನು ಮನೆ ಒರೆಸುವಾಗಲ್ಲ ನಾನು ಈ ಟಿಪ್ನ ಫಾಲೋ ಮಾಡ್ತೀನಿ, ಓಕೆನಾ. ಅಲ್ಲೇ ಎಲ್ಲೂ ಹೋಗಬೇಡಿ ಫ್ರೆಂಡ್ಸ್, ಅಲ್ಲೇ ಇರಿ. ನಾನು ಮನೆ ಒರೆಸುವಾಗ ನಿಮ್ಗೆ ಏನು ಟಿಪ್ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಇವಾಗ ನಾನು ಮನೆ ಒರೆಸ್ತಾ ಇದ್ದೀನಿ. ನಾನು ಹೇಳಿದೆ ನಾನು ಮನೆ ಒರೆಸುವಾಗ ಒಂದು ಟಿಪ್ ಕೊಡ್ತೀನಿ ಅಂತ. ಇದೆ ನೋಡಿ, ಮನೆ ಒರೆಸುವಾಗ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಮನೆ ಒರೆಸಿದ್ರೆ ಈ ನೆಗೆಟಿವ್ ಎನರ್ಜಿ ಏನಿದೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಆ್ಯಂಡ್ ಆಚೆ ಹೋಗುತ್ತೆ ಅಂತಾರೆ. ಸೊ ಇದು ನನಗೆ ಹೇಳ್ಕೊಟ್ಟಿದ್ದು ನಮ್ಮಮ್ಮ. ಸೊ ಅಮ್ಮ ಯಾವಾಗಲೂ ಮನೆ ಒರೆಸುವಾಗ ಅರಿಶಿನ ಮತ್ತು ಉಪ್ಪು ಹಾಕಿ ಮನೆ ಒರೆಸೋರು. ಸೊ ಅದನ್ನ ನಾನು ಫಾಲೋ ಮಾಡ್ತೀನಿ. ಸೊ ಇದೊಂದು ಟಿಪ್ ಅಂತ ಹೇಳ್ಬೋದು ನಿಮಗೆ. ಸೊ ಪ್ಲೀಸ್ ನನ್ನ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ, ಒಂದ್ಸಲ ಟ್ರೈ ಮಾಡಿ. ಈ ಥರ ಉಪ್ಪು ಹಾಕ್ಕೊಂಡು ಅರಿಶಿನ ಹಾಕೊಂಡು ಮನೆ ಒರೆಸಿ ನೆಗೆಟಿವ್ ಎನರ್ಜಿ ಎಲ್ಲ ಆಚೆ ಹೋಗುತ್ತೆ, ಓಕೆನಾ. ಓಕೆ, ಸ್ಟೇ ಟ್ಯೂನ್. ನಿಮಗೆ ಆಮೇಲೆ ಸಿಗ್ತೀನಿ ಮನೆ ಒರೆಸಿದ್ಮೇಲೆ. ಓಕೆ ಗಾಯ್ಸ್, ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಇವಾಗ ಫ್ರೆಶ್ ಅಪ್ ಆಗ್ತಾರಣ. ಫ್ರೆಶ್ ಅಪ್ ಬಂದಮೇಲೆ ನಾನು ನಿಮಗೆ ಸಿಗ್ತೀನಿ. ಆದಮೇಲೆ ಏನು ಮಾಡ್ತೀನಿ ಅಂತ ಹೇಳ್ತೀನಿ. ಬಾಯ್, ಸ್ಟೇ ಟ್ಯೂನ್. ಫ್ರೆಂಡ್ಸ್, ಫ್ರೆಶ್ ಅಪ್ ಆದಮೇಲೆ ಸಿಗ್ತಾಯಿದ್ದೀನಿ ನೋಡಿ, ಸಿಂಪಲ್ಲಾಗಿ ರೆಡಿ ಆಗಿದೆ. ಆ್ಯಂಡ್ ಸ್ವಲ್ಪ ಹೊರಗಡೆ ಹೋಗ್ಬೇಕಾಗಿದೆ, ಹೋಗ್ತಾಯಿದ್ದೀನಿ. ಆಮೇಲೆ ಬಂದು ಸಿಗ್ತೀನಿ ನಿಮಗೆ. ಎಲ್ಲಿಗೆ ಹೋಗ್ತಾಯಿದ್ದೀನಿ ಬನ್ನಿ ತೋರಿಸ್ತೀನಿ. ಆ್ಯಕ್ಚುಲಿ ಪೂಜೆ ಮಾಡಬೇಕಾಯಿತು, ಮಾಡೋಕ್ಕಾಗಿಲ್ಲ. ಯಾಕಂದರೆ ನಮ್ಮ ಮನೇಲಿ ಒಂದು ದೊಡ್ಡ ಯಜ್ಞ ಸೇರ್ಕೊಂತಿದೆ, ಅದನ್ನ ಓಡಿಸ್ಬೇಕಾಗಿತ್ತು. ಯಾಕಂದರೆ ಬೆಳಗ್ಗೆಯಿಂದ ಮನೆಯೆಲ್ಲ ಕ್ಲೀನ್ ಮಾಡಿಲ್ಲ, ಪೂಜೆ ಮಾಡೋಣ ಅಂದರೆ ಅದೇ ಒಂದು ಯಜ್ಞ ಮನೆ ಸೇರ್ಕೊಂಬಿಟ್ಟು. ಸೊ ಅದು ಓಡಿಸಾದ್ಮೇಲೆ ಸಂಜೆ ಪೂಜೆ ಮಾಡೋಣ, ಸರಿನಾ. ಹಾಗೆ ಹೂವು ಬೇರೆ ಇಂಥ ಪೂಜೆ ಮಾಡೋಕ್ಕೆ ಹೂವನ್ನು ಶಾಪಿಂಗ್ ಮಾಡ್ಕೊಂಡು ಬರೋಣ. ಮಧ್ಯಾಹ್ನ ಹಂಗೆ ಆಚೆ ಹೋಗಿದ್ದೆ ಫ್ರೆಂಡ್ಸ್, ಹೂವು ಬೇಕಾಯಿತು. ಹೂವು ಪರ್ಚೇಸ್ ಮಾಡ್ಕೊಂಬಂದೆ. ತುಂಬ ಫ್ರೆಶ್ ಆಗಿತ್ತು, ಹೂವೆಲ್ಲ ತುಂಬ ಕಡಿಮೆ ಚೀಪ್ ರೇಟ್ ಆಗೋಗಿದೆ. ಇವಾಗ ಪಿತೃಪಕ್ಷ ಅಲ್ವಾ, ಸೊ ಅದಕ್ಕೆ ಹೂವೆಲ್ಲ ಕಮ್ಮಿ ಆಗಿದೆ. ಹಾಗೆ ಸ್ವಲ್ಪ ಔಟಿಂಗ್ ಹೋಗಿದ್ದೆ. ಔಟಿಂಗ್ ಇನ್ ದ ಸೆನ್ಸ್ ಲಂಚ್ಗೆ ಹೋಗಿದ್ದೆ. ನಮ್ಮ ಫ್ರೆಂಡದ ಬರ್ಡೇ ಇತ್ತು, ಸೊ ನಾವಿಬ್ಬರು ಲಂಚ್ಗೆ ಹೋಗಿದ್ವಿ. ಸೊ ನಾನು ಏನು ಅಲ್ಲಿ ಕ್ಯಾಪ್ಚರ್ ಮಾಡಿಲ್ಲ. ಲಂಚೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಸ್ವಲ್ಪ ಎಮರ್ಜೆನ್ಸಿ ಇತ್ತು, ನನಗೆ ಅಮೌಂಟ್ ಬೇಕಾಗಿತ್ತು. ಸೊ ನಾನು ಸ್ವಲ್ಪ ಅಮೌಂಟ್ ಕೂಡಿಟ್ಟಿದ್ದೆ ಈ ಥರ ಪ್ಲಾಸ್ಟಿಕ್ ಉಂಡಿಯಲ್ಲಿ, ಅದು ಕೂಡಿಟ್ಟಿದ್ದೆ. ಅದು ಇವಾಗ ಕಟ್ ಮಾಡ್ತಾಯಿದ್ದೀನಿ ನೋಡಿ, ಎಲ್ಲ ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡುವಾಗ ತುಂಬ ಬೇಜಾರು ಆಗ್ತಿದೆ, ಬಟ್ ಏನು ಮಾಡೋದು, ಅಮೌಂಟ್ ನನಗೆ ಬೇಕಾಗಿದೆ ಅಲ್ವಾ. ಅದಕ್ಕೆ ನೋಡಿ ಎಲ್ಲ ಕಟ್ ಮಾಡಿ ದುಡ್ಡೆಲ್ಲ ಎಣಿಸ್ತಾಯಿದ್ದೀನಿ. ಫ್ರೆಂಡ್ಸ್, ನಾನು ಅಮೌಂಟ್ ಕೂಡಿಟ್ಟಿದ್ದೆ. ಸೊ ಇವತ್ತು ನಾನು ಅದು ಓಪನ್ ಮಾಡಿದೆ ನೋಡಿ. ಇವತ್ತು ಇಟ್ಸ್ ಓಕೆ, ಬೇಜಾರಾಗ್ತಿದೆ, ಆದರೂ ಸ್ವಲ್ಪ ಎಮರ್ಜೆನ್ಸಿ ಇತ್ತು, ಅದಕ್ಕೆ ಓಪನ್ ಮಾಡಿದೆ. ನೋಡಿ ಇಷ್ಟು ಅಮೌಂಟ್ ಎಷ್ಟಿದೆ ಗೊತ್ತಾ, 20,000 ರೂಪಾಯಿ ಕೂಡಿಟ್ಟಿದೆ. ಸೊ ನೋಡಿ, ತುಂಬ ಖುಷಿ ಆಗ್ತಿದೆ. ಸ್ವಲ್ಪ ಎಮರ್ಜೆನ್ಸಿ ಬಂತು ಅಂತ ಉಂಡಿನ ಕಟ್ ಮಾಡಿದೆ, ಇಲ್ಲಾಂದಿದ್ರೆ ಇನ್ನೂ ಕೂಡಿರ್ತಿದ್ದೆ. ಸೊ ಇದರಿಂದ ನಾನೇನು ಹೇಳ್ತೀನಿ ಅಂದರೆ, ನಮಗಂತ ಸ್ವಲ್ಪ ನಾವು ಸೇವ್ ಮಾಡ್ಕೊಬೇಕು ಅಲ್ವಾ. ಸೊ ನೋಡಿ, ಇವಾಗ ನಾನು ಇನ್ನತ್ತ ನಾನು ಸೇವ್ ಮಾಡಿದ ದುಡ್ಡು ಇವಾಗ ಸ್ವಲ್ಪ ನನಗೆ ಸ್ವಲ್ಪ ಯೂಸ್ ಆಗ್ತಿದೆ, ಖುಷಿ ಆಗ್ತಿದೆ. ಓಕೆ.
ಆಮೇಲೆ ಸ್ಕೂಲ್ ಹತ್ರ ಹೋಗಿದ್ರೆ ಒಂದು 3:30 ಆಗಿತ್ತು. ಮಕ್ಕಳನ್ನ ಕರ್ಕೊಂಬರ್ಬೇಕಾಯಿತು. ಸೊ ಬರುವಾಗ ಮಕ್ಕಳು ಅಂದರು, ಪಾನಿಪುರಿ ಕೊಡಿಸ್ಕೊಂಬಂದೆ. ಆಮೇಲೆ ಚೀಸ್ ಮ್ಯಾಗಿ ಬೇಕು ಅಂದರು ಫಸ್ಟ್ ಟೈಮು. ಸೊ ಅದಕ್ಕೆ ಚೀಸ್ ಮ್ಯಾಗಿನೂ ಕೊಡಿಸ್ಕೊಂಬಂದೆ. ಯಾವತ್ತೂ ತಿಂದಿಲ್ಲ ನಾವು 3 ಜನನು. ನನ್ನ ಮಗನ ಮುಖದಲ್ಲಿ ನೋಡಿ ಎಷ್ಟು ಖುಷಿ ಅವನಿಗೆ, ಫಸ್ಟ್ ಟೈಮ್ ತಿಂತಿರೋದಂತ. ಮ್ಯಾಗಿ ಎಲ್ಲ ತಿಂದರು, ಅವರು ಖುಷಿಪಟ್ಟರು. ಆಮೇಲೆ ನನಗೆ ಸಡನ್ನಾಗಿ ಹಿಪ್ ಪೇಯ್ನ್ ಜಾಸ್ತಿ ಆಗೋಗಿತ್ತು. ಸೊ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ಸ್ವಲ್ಪ ರೆಸ್ಟ್ ಮಾಡ್ತಿದ್ದೆ, ಸಿಕ್ಕಾಪಟ್ಟೆ ನೋವು ಬಂದುಬಿಟ್ಟಿತ್ತು. ರೆಸ್ಟ್ ಮಾಡ್ತಿದ್ದೆ. ಆಮೇಲೆ ಎದ್ಬಿಟ್ಟು 5 o'clockಗೆ ಮಕ್ಕಳನ್ನ ಟ್ಯೂಷನ್ ಬಿಡಬೇಕಾಯಿತು. ಸೊ ಅವ್ರನ್ನ ಟ್ಯೂಷನ್ ಬಿಟ್ಬಿಟ್ಟು ಹಂಗೆ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಬೇಕಾಯಿತು. ಮನೇಲಿ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ಆ್ಯಕ್ಚುಲಿ ಯಾಕೆ ಇಷ್ಟೊಂದು ಹಿಪ್ ಪೇಯ್ನ್ ಬರ್ತಿದೆ ಅಂತ ಸೀರಿಯಸ್ಸಾಗಿ ಗೊತ್ತಿಲ್ಲ. ಒಂದ್ಸಲಿ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿಸ್ಬೇಕು. ಯಾವುದನ್ನೂ ನೆಗ್ಲೆಕ್ಟ್ ಮಾಡೋದು ಬೇಡ. ನೋಡಿ ಸಂಜೆದು ವಿಡಿಯೋ. ನೋಡಿದ್ರಲ್ಲ, ಸಂಜೆ ಅಷ್ಟರಲ್ಲಿ ಫುಲ್ ನನ್ನ ವಾಯ್ಸ್ ಎಲ್ಲ ಹೊರ್ಟೋಗಿತ್ತು. ಅಷ್ಟೊಂದು ನೋವು ಬಂದುಬಿಟ್ಟಿತ್ತು ನನಗೆ. ಎದ್ದೇಳೋಕ್ಕೂ ಶಕ್ತಿ ಇರಲಿಲ್ಲ. ಸಿಂಪಲಾಗಿ ಪೂಜೆ ಮಾಡಿಕೊಂಡೆ. ಆ್ಯಕ್ಚುಲಿ ನಮ್ಮ ದೇವ್ರ ಮನೆಗೆ ತುಂಬ ಹೂವು ಹಾಕಿ ದೇವರಿಗೆ ಪೂಜೆ ಮಾಡಿದ್ರೇ ತುಂಬ ಕಳೆ ಬರೋದು. ಈ ಒಂದೊಂದು ಹೂವು ಇಟ್ಟು ಪೂಜೆ ಮಾಡಿದ್ರೆ ಕಳೆನೇ ಬರಲ್ಲ. ಇನ್ನೊಂದು ಖುಷಿ ವಿಚಾರ ಅಂದರೆ ನಾನು ಪೂಜೆ ಮಾಡಿದಾಗೆಲ್ಲ ರಾಯರು ನನಗೆ ಹೂವು ಪ್ರಸಾದ ಕೊಡ್ತಾರೆ. ಅದು ತುಂಬ ಖುಷಿಯಾಗುತ್ತೆ ನೋಡಿ. ಸೊ ಗಾಯ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ನನ್ನ ವ್ಲಾಗ್ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಕೊನೆ ಮಾಡ್ತೀನಿ. ಬಾಯ್ ಬಾಯ್ ಗಾಯ್ಸ್, ಲವ್ ಯು, ಗುಡ್ ನೈಟ್.